लेके जाने पहले अंदर के पहले हटे तो आगे जाते ना आगे नटे ले गए तो दर्शन प्लीज नटे आए तो मां दिन बेटा लाग आगे इधर लेके आगे ना जल्दी नटे आ दो नटे सर प्लीज समर्थ सर चलेगा सर बोलो ಬಿಡದ್ರಿ ಇಲ್ಲಿ ಯಾರು ಒಳ ಬಿಡೋದಿಲ್ಲ ಅಂತ ಕಾಪುರ ವೈರಿ ಸಮೂಹದಲ್ಲಿ ಯಾರಿಗೆ ಹೋಗ್ಬೇಡ
ಅಕ್ಕಲಿಗೆ ಬುದ್ಧಿಯಾದೆ ಎಲ್ಲಮ್ಮ ಗುಡ್ಡದೊಳಗೆ ಅಕ್ಕಲಿಗೆ ನಾನಾದೆ ಎಲ್ಲಮ್ಮ ಗುಡ್ಡದೊಳಗೆ ಅಕ್ಕಲಿಗೆ ನಾನಾದೆ ಬಿದಿರು ನಾನಾರೆ ಗಲ್ಲಾದೆ ಬಿದಿರು ನಾನಾರೆ ಗಲ್ಲಾದೆ ಶಿವ ಹರ ಹರ ಮಹಾದೇವ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಪಾರ್ವತಿ ಪರಮೇಶ್ವರ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಶ್ರೀ ಕ್ಷೇತ್ರ ಸಿಗ್ನಾಪುರ ಮಹಾದೇವ ಐವನ್ಶಾಯ ಬಡಾವಣೆಯಲ್ಲಿ ಸಿಗ್ನಾಪುರ ಮಹಾದೇವನ ಈ ವರ್ಷವೂ ಕೂಡ ಉಜ್ಜಯಿನ್ ಮಹಾಕಾಲ ಅವತಾರದ ಅಲಂಕಾರ ಮಾಡಿಕೊಟ್ಟು ಪ್ರತಿ ವರ್ಷದಂತೆ ಸಂಗೀತ ಕಾರ್ಯಕ್ರಮವು ಮತ್ತು ಪ್ರಸಾದ ಸೇವೆಯು ಎಲ್ಲರೂ ಕೂಡ ಸದ್ಭಕ್ತಾದಿಗಳಿಂದ ಎಲ್ಲರೂ ಕೂಡ ತನ್ನ ಸಹಕಾರ ಮಾಡಿಕೊಂಡು ನಮ್ಮ ಗುಡಿಯ ಎಲ್ಲ ಯುವಕರು ಸೇವಾ ಬಳಗದಿಂದ ಎಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಭಕ್ತಾದಿಗಳನ್ನು ಬಂದು ಮಹಾದೇವನ ದರ್ಶನ ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಿಕೊಂಡು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಅವರವರ ಸಂಕಲ್ಪ ಮಾಡಿಕೊಂಡು ಆ ಶಿವನ ಪಾತ್ರರಾಗಿದ್ದಾರೆ. ಶಿವರಾತ್ರಿ ದಿವಸ ಅಂದ್ರೆ ಬಹಳ ಮಹತ್ವವಾದ ದಿನ. ಇವತ್ತು ನಾವೆಲ್ಲರೂ ಕೂಡ ಶಿವನಿಂದಲೇ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೂಡ ನಾವು ಏನು ನಾಮಸ್ಮರಣೆ ಮಾಡಬೇಕಾದ್ರೆ ಶಿವ ಅಂದ್ರೆ ಸಾಕು. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಯಾರು ಶಿವನ ಭಕ್ತರಿರ್ತಾರೆ ಅವರಿಗೆ ಎಂದೂ ಕೂಡ ಅವರು ಬಡವರಲ್ಲ. ಅವರೇ ಕೂಡ ಆ ಶಿವನ ಯಾರು ಆರಾಧನೆ ಮಾಡ್ತಾರೋ ಅವರೆಲ್ಲ ಇರ್ತಕ್ಕಂಥವ್ರವ್ರ ಸಂಕಲ್ಪ ಕೂಡ ಈಡೇರಿಸುವಂಥ ಶಕ್ತಿ ಆ ಶಿವನಲ್ಲಿದೆ. ಎಲ್ಲರೂ ಕೂಡ ಶಿವನಾಮ ಸ್ಮರಣೆ ಮಾಡಿಕೊಂಡು ಭಸ್ಮವನ್ನು ಧರಿಸಿಕೊಂಡು, ನಿಮ್ಮಲ್ಲಿ ಯಾರೇ ಕೂಡ ತನ್ನ ಶತ್ರುವಿನ ಭಯ ಇದ್ದರೂ ಕೂಡ ಆ ಭಸ್ಮವನ್ನು ಲೇಪನ ಮಾಡಿಕೊಂಡು ಸಾಕು. ಆ ಭಸ್ಮಕ್ಕೆ ನೋಡಿ ಎಲ್ಲ ಭೂತ ಪಿಚಾಚಿಗಳನ್ನು ಸಂಕಷ್ಟವನ್ನು ದೂರ ಮಾಡುವಂಥ ಶಕ್ತಿ ಆ ಶಿವನ ಹತ್ರ ಇದೆ. ಆ ಲೋಕ ಸೃಷ್ಟಿಕರ್ತಕನಾದ ಶಿವನ ನಾವೆಲ್ಲ ಏನೇನೋ ಕುಂತ್ಕೆಸಿಂದ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸಗಳಲ್ಲಿ. ಅವೆಲ್ಲವೂ ಕೂಡ ತನ್ನ ಶಿವನ ಪುರಾಣಗಳು, ಪ್ರವಚನಗಳು, ಭಜನೆಗಳು, ಕೀರ್ತನೆಗಳು ನಾವೆಲ್ಲರೂ ಕೂಡ ತನ್ನ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕಂದ್ರೆ ಆಧ್ಯಾತ್ಮಿಕವಾದ ಎಲ್ಲವನ್ನು ಜೀವನದಲ್ಲಿ ಇವತ್ತು ಬಹಳಷ್ಟು ಕಡೆ ನೋಡ್ತಾ ಇದೀವಿ. ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಮಕ್ಕಳಿಗೆ ನಾವು ಏನು ಕಲಿಸ್ತಾ ಇದೀವಿ ಅಂದ್ರೆ ಫೋನಲ್ಲಿ ನೋಡ್ತಕ್ಕಂಥ ಸಣ್ಣ ಮಕ್ಕಳು ಕೂಡ ಇವತ್ತು ಅವ್ರು ಊಟ ಮಾಡಬೇಕಾದ್ರೂ ಕೂಡ ಫೋನ್ ಕೊಟ್ಟರು ಕೂಡ ಊಟ ಮಾಡುವಂಥ ದಿವಸಗಳನ್ನು ಈಗಿನ ಕಾಲದಲ್ಲಿ ಬಂದಿದೆ. ಅದಕ್ಕೆ ನಾವು ಸುಮಾರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಇದೇ ಮಾತುಗಳನ್ನು ಹೇಳುವುದು. ಮೊದಲನೇದಾಗಿ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮನೆಯ ಮೊದಲ ಶಾಲೆ ಅನ್ನಿಕೊಂಡು, ಮನೆಯ ಪಾಠಶಾಲೆ ಅನ್ನಿಕೊಂಡು, ಮನೆಯ ಸಂಸ್ಕೃತ ಶಾಲೆ ಅನ್ನಿಕೊಂಡು ನಾವೆಲ್ಲರೂ ಕೂಡ ತನ್ನ ಮನೆಯಲ್ಲಿ ತಂದೆ ತಾಯಿಗಳಾದಂಥ ಎಲ್ಲರೂ ಕೂಡ ತನ್ನ ಮಕ್ಕಳಿಗೆ ನೀವು ಒಳ್ಳೆಯ ಭಾವನೆಗಳು, ಒಳ್ಳೆಯ ತನ್ನ ಏನೇನು ನಡೆನುಡಿಗಳನ್ನು, ಒಳ್ಳೆಯ ಮಾತುಗಳನ್ನು ಹೇಳುವ ಹಿರಿಯರು, ಗುರುಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿಯಲ್ಲಿ ಅವರು ಹಿಡಿದು ಕೊಟ್ರೆ ನೀವು ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ತನ್ನ ಪಾಪವನ್ನು ದೂರ ಮಾಡಿಕೊಂಡು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗುತ್ತೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಲಿಂಗ ಧರಿಸಿಕೊಂಡು, ರುದ್ರಾಕ್ಷಿ ಧರಿಸಿಕೊಂಡು, ಭಸ್ಮ ಧರಿಸಿಕೊಂಡು ಆ ಮಕ್ಕಳಿಗೆ ಇಷ್ಟಲಿಂಗ ಮಹಾಪೂಜೆ ಮಾಡಿಕೊಂಡು ಆ ಶಿವನಿಗೆ ಪಾತ್ರವಾಗುವಂಥ ಕೆಲಸ ನೀವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸ್ಬೇಕಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ತನ್ನ ಪುಣ್ಯಭೂಮಿ ಇದು. ಇವತ್ತು ಎಲ್ಲ ಬೇರೆ ದೇಶಗಳಲ್ಲೂ ನೋಡಿದ್ರು ಕೂಡ ಇಂಥ ಪುಣ್ಯ ಪವಿತ್ರ ಕ್ಷೇತ್ರಗಳನ್ನು ಸಿಗೋಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಏನೇ ಆದರೂ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ತನ್ನ ಒಳ್ಳೆಯ ವಿಚಾರಗಳು, ಆಚಾರಗಳು ಎಲ್ಲರೂ ಕೂಡ ತನ್ನ ಸಂಸ್ಕಾರವನ್ನು ಕಲಿಸಿಕೊಟ್ಟು ಮುಂದೆ ತಾವು ಕೂಡ ಎಲ್ಲರೂ ಕೂಡ ತನ್ನ ಶಿವನ ಪಾತ್ರರಾಗರನ್ನು ಹೇಳಿಕೊಂಡು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂದ್ಕೊಂಡು ಮಹಾಶಿವರಾತ್ರಿಯ ನಿಮಿತ್ತವಾಗಿ ಎಲ್ಲರೂ ಕೂಡ ತನ್ನ ಲೋಕದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯೋಧರು
ರೈತರು ಎಲ್ಲರೂ ಕೂಡ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡೋದು ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಆ ಶಿವ ಕೂಡ ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ, ಅವರು ಉಜ್ವಲ ತೇಜಸ್ಸುಗಳನ್ನು ಮಾಡಲಿ ಅಂದ್ಕೊಂಡು ಇವತ್ತು ಸಂಕಲ್ಪ ಮಾಡಿಕೊಂಡು ನಮ್ಮ 4 ಮಾತುಗಳನ್ನು ಮುಗಿಸ್ತೇನೆ. ಹರ ಹರ ಮಹಾದೇವ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶಂಭೋ ಶಿವಶಂಕರ.